ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಕಾರುಣ್ಯ ಪುಟ್ಟ ವಿಧವೆಯನ್ನು ಪಾರು ಮಾಡಿದ್ದು. ರಾಜಸ್ಥಾನದ ಮರುಭೂಮಿಯ ಒಂದು ಹಳ್ಳಿ ಪಿಲನಿ ನಗರಕ್ಕೆ ಪಶ್ಚಿಮದಲ್ಲಿ 50 ಮೈಲಿ ದೂರದ್ದು. ಅಲ್ಲಿ ಒಬ್ಬ ಜಮೀನುದಾರ ಇದ್ದ. ಆತನಿಗೆ ಒಬ್ಬನೇ ಮಗ. ಇವನ ಮದುವೆ ನಡೆಯಿತು. ಸಮಾರಂಭ ಮುಗಿದ ಕೂಡಲೇ ಹುಡುಗ ತೀವ್ರವಾದ ಜ್ವರಪೀಡಿತನಾಗಿ ಸತ್ತ. ಇವನ ನತದೃಷ್ಟ ವಿಧವೆ 17 ವರ್ಷದ ಚೆಲುವೆ ಮಧುಚಂದ್ರ ಸುಖವನ್ನೂ ಅನುಭವಿಸಲಿಲ್ಲ. ಕೇವಲ ಸಮುದಾಯಗಳಲ್ಲಿ ಒಮ್ಮೆ ಮದುವೆ ಆಯಿತೆಂದರೆ ಅದೇ ಮೊದಲು ಹಾಗೂ ಅದೇ ಕೊನೆ. ಇದು ನಿಯಮ. ವಿಧವೆಯರಿಗೆ ಮರು ಮದುವೆಯ ಅವಕಾಶ ಇಲ್ಲ. ಈ ಪದ್ಧತಿ ಆರ್ಯ ಸಮಾಜದ ಚಳುವಳಿಯಿಂದ ಬದಲಾಗಿದೆ. ಸಾಮಾಜಿಕ ಧಾರ್ಮಿಕ ಪರಿವರ್ತನೆಯ ಮಹಾನೇತಾರರಾದ ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಚಳುವಳಿಯ ಸಂಸ್ಥಾಪಕರು. ಈ ಯುವತಿಯು ಪವಿತ್ರವಾದ ಜೀವನವನ್ನು ಬದುಕಲು ನಿರ್ಧಾರ ಮಾಡಿದಳು. ತನ್ನ ಮಾವನವರ ಇಟ್ಟಿಗೆಯ ಮನೆಯ 2ನೆಯ ಅಂತಸ್ತಿನ ಒಂದು ಕೋಣೆಯಲ್ಲಿ 2 ಚಿತ್ರಪಟಗಳಿದ್ದುವು. ಹಾಸಲು ಮತ್ತು ಹೊದೆಯಲು ಒಂದೊಂದು ಕಂಬಳಿ. ಇಷ್ಟು ಮಾತ್ರ ಆ ಹುಡುಗಿ ಬಳಸುತ್ತಿದ್ದ ವಸ್ತುಗಳು. ಈಕೆ ವಾಸ ಮಾಡುತ್ತಿದ್ದ ಕೋಣೆಯ ಹಿಂಭಾಗದಲ್ಲಿ ಒಂದು ಕಿಟಕಿ ಹಾಗೂ ಮುಂಭಾಗದಲ್ಲಿ ದಪ್ಪ ಮರದಿಂದ ಮಾಡಿದ ಬಲವಾದ ಬಾಗಿಲು ಇದ್ದವು. ಒಂದು ರಾತ್ರಿ 3 ಶಸ್ತ್ರಸಜ್ಜಿತ ಮಂದಿ ಈ ಮನೆಯ ಮೇಲೆ ದಾಳಿ ಮಾಡಲು ಬಂದರು. ಅವರ ಉದ್ದೇಶ ಈ ಬಾಲವಿಧವೆಯ ಶೀಲಹರಣ ಮಾಡಿ ಅಪಹರಣ ಮಾಡುವುದಾಗಿತ್ತು. ಆಕೆಯ ಕುಟುಂಬದ ಎಲ್ಲರನ್ನೂ ಒಂದು ಕೊಠಡಿಯೊಳಗೆ ಕೂಡಿ ಹಾಕಿ ಬಾಗಿಲು ಒಡೆದು ಅವಳ ಕೋಣೆಯೊಳಗೆ ನುಗ್ಗುವುದು ಅವರ ಯೋಚನೆ. ಈ ಗಂಡಾಂತರದ ವಿಚಾರ ಆಕೆಗೆ ತಿಳಿದಾಗ ಅವಳು, ಗುರುದೇವ, ನಾನು ಪರಿಶುದ್ಧಳಾಗಿದ್ದೇನೆ, ನನ್ನನ್ನು ಉಳಿಸಿ ಕಾಪಾಡಿರಿ, ಏಕೆ ಸುಮ್ಮನಿದ್ದೀರಿ ಎಂದು ಪ್ರಾರ್ಥಿಸತೊಡಗಿದಳು. ಕೂಡಲೇ ಒಬ್ಬ ನರೆಗೂದಲಿನ ಬಿಳಿಗಟ್ಟದ ಹಣ್ಣು ಮುದುಕ ಒಂಟೆಯ ಮೇಲೆ ಕುಳಿತು ಆಕೆಯಿದ್ದ ಕೋಣೆಯ ಹಿಂದಿದ್ದ ಕಿಟಕಿಯಲ್ಲಿ ಕಾಣಿಸಿಕೊಂಡು ಹೇಳಿದ, ಮಗು, ನನ್ನ ಜೊತೆ ಬಾ, ಇಲ್ಲದಿದ್ದರೆ ಅಪಾಯಕ್ಕೆ ಸಿಕ್ಕಿ ಬೀಳುತ್ತೀಯ. ಶೀಲಭಂಗಕ್ಕೀಡಾಗಿ ಜಿಗುಪ್ಸೆ ಹೊಂದಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ. ದರೋಡೆಕೋರರು ಬಾಗಿಲು ಒಡೆದು ಒಳಗೆ ಯಾರೂ ಇಲ್ಲದನ್ನು ಕಂಡು ತುಂಬ ಆಶಾಭಂಗ ಹೊಂದಿದರು. ಈ ಹೆಣ್ಣು ಮಗಳು ಹಾಗೂ ಆಕೆಯ ರಕ್ಷಕ ಇಬ್ಬರೂ ರಾತ್ರಿಯಿಡೀ ಒಂಟೆಯ ಮೇಲೆ ಪ್ರಯಾಣ ಮಾಡಿ 65 ಮೈಲಿ ದೂರದಲ್ಲಿದ್ದ ಆಕೆಯ ತಂದೆಯ ಮನೆಗೆ ಸೂರ್ಯೋದಯಕ್ಕೆ ಮೊದಲೇ ತಲುಪಿದರು. 1951ರಲ್ಲಿ ಈ ಹಳ್ಳಿಗೆ ಭೇಟಿ ನೀಡಿದ ನಾನು ಪರಿಶುದ್ಧತೆ ಹಾಗೂ ಆಧ್ಯಾತ್ಮಿಕ ಜೀವನಕ್ಕೆ ಹೆಸರಾದ ಆ ಮಹಿಳೆಯಿಂದಲೇ ಈ ಕಥೆಯನ್ನು ಕೇಳಿದೆ. ತನ್ನ ಕಥೆಯನ್ನು ಹೇಳಿದ ಆಕೆ ನಂತರ ನನ್ನ ಗುರುಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದಳು. ಆಕೆಯ ತಂದೆ ನಮಗೆ ಪರಿಚಿತರು. ಅವರು ನಮ್ಮ ಪರಂಪರೆಯೊಂದಿಗೆ ದಿವ್ಯ ಸಂಪರ್ಕ ಹೊಂದಿದ್ದವರು. ನಮ್ಮ ಸಂಭಾಷಣೆಯ ಸಮಯದಲ್ಲಿ ನನಗೆ ಗೊತ್ತಾದ ಸಂಗತಿ ಎಂದರೆ, ಅವಳು ತನ್ನ ಕೋಣೆಯಲ್ಲಿ ಇಟ್ಟುಕೊಂಡಿದ್ದ 2 ಚಿತ್ರಪಟಗಳಲ್ಲಿ ಒಂದು ಮೀರಾಬಾಯಿಯದು, ಇನ್ನೊಂದು ನನ್ನ ಗುರುಗಳದು. ನನ್ನ ಸಹಪಾಠಿ ಸೋದರ ತನ್ನ ಹಿಮಾಲಯ ಪ್ರಯಾಣವನ್ನು ಪೂರೈಸಿ ಬಂದ ನಂತರ ಆಕೆಯ ತಂದೆಗೆ ನೀಡಿದ್ದ ಈ ಚಿತ್ರಪಟವನ್ನು ಇಡೀ ಕುಟುಂಬದವರು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಭಯಾನಕ ಸಂದರ್ಭದಲ್ಲಿ ಒಂದು ನೆರವಾದ ಮುಖಚಹರೆ ಚಿತ್ರಪಟದಲ್ಲಿರುವ ಮುಖಚಹರೆಯಂತೆಯೇ ಇದ್ದುದಾಗಿ ಆಕೆ ಹೇಳಿದಳು. ನಾನು ಈ ಚಿತ್ರವನ್ನು ನೋಡಲಪೇಕ್ಷಿಸಿದೆ. ನಂತರ ಅದರ ಒಂದು ಪ್ರತಿಯನ್ನು ಕಳಿಸಿಕೊಡುವುದಾಗಿ ಹೇಳಿ ಆಕೆಯಿಂದ ಆ ಚಿತ್ರವನ್ನು ಪಡೆದುಕೊಂಡೆ. ಆದರೆ ಅನೇಕ ಕಾರಣಗಳಿಂದಾಗಿ ಈ ಮಾತನ್ನು ನಡೆಸಿಕೊಳ್ಳಲಾಗಲಿಲ್ಲ. ಗುರುಗಳ ಏಕೈಕ ಚಿತ್ರ ಅದು. ನನ್ನ ಮನಸ್ಸು ಹಾಗೂ ಅಂತಃಕರಣಗಳಲ್ಲಿ ಈ ಘಟನೆಯ ಸಂಭವನೀಯತೆಯ ಬಗ್ಗೆ ಕಿಂಚಿತ್ತೂ ಅನುಮಾನವಿಲ್ಲ. ಅದು ಘಟಿಸಿತಾದರೂ ಹೇಗೋ ಆಯಿತು. ಇದನ್ನು ವಿವರಿಸುವ ದಾರಿ ನನಗೆ ತೋಚುತ್ತಿಲ್ಲ. ಈ ಕತೆ ಹೇಳಿ ಒಂದು ಗುರುಪಂಥವನ್ನು ಕಟ್ಟುವ ಬಯಕೆ ನನ್ನದಲ್ಲ. ಆದರೆ
ಗುರುಗಳ ರೀತಿಗಳು ಅತಿ ಗೂಢವಾದವುಗಳು ಎಂಬುದನ್ನು ನಿಮ್ಮ ಅರಿವಿಗೆ ತರುವುದು ನನ್ನ ಉದ್ದೇಶ. ಅವರು ಎಲ್ಲಿದ್ದರೂ, ಪ್ರಪಂಚದ ಯಾವುದೇ ಅಂಚಿನಲ್ಲಿದ್ದರೂ ಸರಿ, ತಮ್ಮ ಶಿಷ್ಯರಿಗೆ ಸಹಾಯ ಮಾಡುತ್ತಾರೆ. ಶಿಷ್ಯರಿಗೆ ಸಹಾಯ ಮಾಡಲು, ಮಾರ್ಗದರ್ಶನ ನೀಡಲು ಹಾಗೂ ಅವರನ್ನು ರಕ್ಷಿಸಲು ಭೌತಿಕ ಉಪಸ್ಥಿತಿ ಯಾವಾಗಲೂ ಇರಬೇಕೆಂದೇನೂ ಇಲ್ಲ. ಬೋಲೋ ಸಬ್ ಸಂತ್ ಕಿ ಜೈ.